Hello dear students, welcome to online classes of Vivekananda PU College. So in this physics class, you are going to study about a new chapter, thermal properties of matter. Till now in physics you have learnt about movement of particle in one dimension, two dimension, etc. They all come under kinetics, movement of an object, kinetics, but this is an entirely different concept, thermal properties of matter. Matter, you know, matter is anything which occupy space and has mass, right? Anything which occupy space and has mass is called a matter. ಯಾವುದಕ್ಕೆ ತೂಕ ಇದೆಯೋ ಮತ್ತು ಯಾವುದು ಇರಲಿಕ್ಕೆ ಒಂದಷ್ಟು ಜಾಗ ಬೇಕೋ ಅದನ್ನು ಮ್ಯಾಟರ್ ಅಂತ ಹೇಳೋದು. And we have another term here, thermal. What is thermal refers to? Thermal word refers to heat or temperature, ಶಾಖ, ಉಷ್ಣತೆ ಅಂತ ಹೇಳ್ತೇವೆ. ಸೊ ಒಂದು ಮ್ಯಾಟರ್ನ ಥರ್ಮಲ್ ಪ್ರಾಪರ್ಟೀಸ್ನ ಬಗ್ಗೆ ಸ್ಟಡಿ ಮಾಡ್ತೇವೆ ಈ ಚಾಪ್ಟ್ರಲ್ಲಿ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಫಸ್ಟ್ ಡಿಫೈನ್ ದ ಟರ್ಮ್ ಹೀಟ್. ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಹೀಟ್? ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಎಸ್, ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ, ಶಕ್ತಿಯ ಒಂದು ರೂಪ. ಅಕ್ಯುರೇಟ್ ಆಗಿ ಡಿಫೈನ್ ಮಾಡಬೇಕು ಅಂತಾದರೆ, ಸಿ ಐ ವಿಲ್ ಕನ್ಸಿಡರ್ ಅನ್ ಎಕ್ಸಾಂಪಲ್. ದರ್ ಈಸ್ ಅ ಕಪ್ ಫಿಲ್ಡ್ ವಿತ್ ಟೀ, ಹಾಟ್ ಟೀ. ಅಮ್ಮ ಚಹಾ ಮಾಡಿ ಕೊಟ್ಟ ಕೂಡಲೇ ನಾವು ಕುಡಿದಿಲ್ಲ, ಎಂತ ಮಾಡ್ತೇವೆ, ಅದು ತಣಿವ ತನಕ ಕಾಯ್ತೇವೆ. ಸೊ ಇದು ಬಿಸಿ ಉಂಟು ಅಂತಿರಲಿ, ಓಕೆ. ಟೈಮ್ ಆಗ್ತಾ ಹೋದ ಹಾಗೆ ಇದೀಗ ಹೀಟ್ ಎನರ್ಜಿ ಜಾಸ್ತಿ ಉಂಟು, ಟೈಮ್ ಆಗ್ತಾ ಹೋದ ಹಾಗೆ ಇದರಲ್ಲಿರುವ ಹೀಟ್ ಎನರ್ಜಿ ಕಡಿಮೆ ಆಗ್ತಾ ಬರ್ತದೆ. ಫಿಸಿಕ್ಸಲ್ಲಿ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ, ಫಿಸಿಕ್ಸಲ್ಲಿ ಅಥವಾ ಹೇಳೋದಕ್ಕಿಂತ ಥರ್ಮೋಡೈನಾಮಿಕ್ಸಲ್ಲಿ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ ಅದನ್ನು ಸಿಸ್ಟಮ್ ಅಂತ ಹೇಳೋದು. ದಟ್ ಈಸ್ ಕಾಲ್ಡ್ ಸಿಸ್ಟಮ್. ಆ್ಯಂಡ್ ಸಿಸ್ಟಮನ್ನು ಬಿಟ್ಟು ಹೊರಗಡೆ ಏನುಂಟು ಅದನ್ನು ಸರೌಂಡಿಂಗ್ ಅಂತ ಹೇಳೋದು. ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸಿಸ್ಟಮ್ ಈಸ್ ಹ್ಯಾವಿಂಗ್ ಹೈ ಹೀಟ್ ಎನರ್ಜಿ ದ್ಯಾನ್ ದ ಸರೌಂಡಿಂಗ್. ಸಿಸ್ಟಮಲ್ಲಿ ಹೀಟ್ ಎನರ್ಜಿ ಜಾಸ್ತಿ ಉಂಟು, ಎಲ್ಲಿಗಿಂತ? ಸರೌಂಡಿಂಗಿಗಿಂತ. ಸೊ ಹೀಟ್ ಎನರ್ಜಿ ವಿಲ್ ಫ್ಲೋ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್. ಯಾವಾಗಲೂ ಹಾಗೆ ಹೀಟ್ ಎನರ್ಜಿ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗ್ತದೆ ಅಂತ ಕೇಳಿದರೆ, ಯಾವ ಜಾಗದಲ್ಲಿ ಜಾಸ್ತಿ ಉಂಟು ಹೀಟ್ ಎನರ್ಜಿ ಅಲ್ಲಿಂದ ಯಾವ ಜಾಗದಲ್ಲಿ ಕಡಿಮೆ ಉಂಟು ಹೀಟ್ ಎನರ್ಜಿ ಅಲ್ಲಿಗೆ ಫ್ಲೋ ಆಗ್ತದೆ. ಅದು ಯೂಶ್ವಲ್ ಆಗಿ ಆಗುವಂಥದ್ದೇ. ನೀರು ಎಲ್ಲಿಂದ ಎಲ್ಲಿಗೆ ಬೀಳ್ತದೆ? ಮೇಲಿಂದ ಕೆಳಗೆ ಬೀಳ್ತದೆ. ಹೈಟ್ ಜಾಸ್ತಿ ಇದ್ದಲ್ಲಿಂದ ಹೈಟ್ ಕಡಿಮೆ ಇದ್ದಲ್ಲಿಗೆ ಬೀಳ್ತದೆ. ಹಾಗೆ ಹೀಟ್ ಎನರ್ಜಿ ವಿಲ್ ಫ್ಲೋ ಫ್ರಮ್ ರೀಜನ್ ಹ್ಯಾವಿಂಗ್ ಹೈ ಹೀಟ್ ಎನರ್ಜಿ to the region having low heat energy. So in this particular case, system is having high heat energy compared to surrounding. So what happens, as time goes, heat energy will flow from system to surrounding. Why? ಯಾಕೆ ಹೋಗ್ತಾ ಉಂಟು? ಯಾಕೆ ಅಂತಂದರೆ, ಸಿಸ್ಟಮಿಗೆ ಮತ್ತು ಸರೌಂಡಿಂಗಿಗೆ ಒಂದು ಡಿಫ್ರೆನ್ಸ್ ಉಂಟು, ಏನೋ ಡಿಫ್ರೆನ್ಸ್ ಉಂಟು. ದ್ಯಾಟ್ ಡಿಫ್ರೆನ್ಸ್ ಈಸ್ ಕಾಲ್ಡ್ temperature, difference in temperature. So we have another term here called temperature. Okay, what is temperature? Temperature is the measurement of hotness or coldness of the body. Temperature is the measurement of hotness or coldness of the body. ಒಂದು ಆಬ್ಜೆಕ್ಟ್ ಎಷ್ಟು ಹಾಟ್ ಆಗಿದೆ, ಎಷ್ಟು ಕೋಲ್ಡ್ ಆಗಿದೆ ಅಂತ ಹೇಳಲಿಕ್ಕೆ ನಾವು ಟೆಂಪರೇಚರ್ ಅನ್ನುವಂಥ ಒಂದು ಟರ್ಮನ್ನು ಯೂಸ್ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಒಂದು ರೀಜನಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಉಂಟು ಅಂತಾದರೆ ಇದು ಕ್ವೈಟ್ ಹೈ ವ್ಯಾಲ್ಯೂ. ಸೊ ಅಲ್ಲಿ ಹೀಟ್ ಜಾಸ್ತಿ ಉಂಟು, ಬಿಸಿ ಸೆಕೆ ಜಾಸ್ತಿ ಉಂಟು ಅಂತ ಅರ್ಥ. ಇದನ್ನು ನಾವು ಟೆಂಪರೇಚರ್ ಅಂತ ಹೇಳೋದು. ಒಂದು ಯಾವುದೋ ಒಂದು ಮೇಲೆ ನಾರ್ತಲ್ಲಿ ಹಿಮಾಲಯದ ಸೈಡಲ್ಲೆಲ್ಲ 8 ಡಿಗ್ರಿ ಸೆಲ್ಸಿಯಸ್ ಉಂಟು ಅಂತಂದರೆ ಇದು ಲೋ ವ್ಯಾಲ್ಯೂ, ಈ ಟೆಂಪರೇಚರ್ ವ್ಯಾಲ್ಯೂ ಕಡಿಮೆ ಉಂಟು. ಸೊ ಅಲ್ಲಿ ಹೀಟ್ ಎನರ್ಜಿ ಕಡಿಮೆ ಉಂಟು, ಚಳಿ ಉಂಟು ಅಂತ ಅರ್ಥ. ಸೊ ಟೆಂಪರೇಚರ್ ಎಷ್ಟು ಉಂಟು ಅಂತ ಹೇಳ್ಬೋದು. ನಮಗೆ ಟೆಂಪರೇಚರ್ ಗೊತ್ತಿದ್ದರೆ ಆ ರೀಜನ್ ಹಾಟ್ ಆಗಿದೆಯೋ ಕೋಲ್ಡ್ ಆಗಿದೆಯೋ ಅಂತ ಹೇಳ್ಬೋದು. ಸೊ ಟೆಂಪರೇಚರನ್ನು ಹೇಗೆ ಡಿಫೈನ್ ಮಾಡೋದು? ಟೆಂಪರೇಚರ್ ಈಸ್ ದ ಮೆಷರ್ಮೆಂಟ್ ಆಫ್ hotness or coldness of the body. Temperature is the measurement of hotness or coldness of the body. So in this case, okay, system is having high heat energy, therefore system is at higher temperature. ಇದರ ಟೆಂಪರೇಚರ್ ಜಾಸ್ತಿ ಇರಬೇಕು. ನಾವು ಬಾಯ್ಲ್ ಮಾಡುವಾಗ ಒಂದು 100 ಡಿಗ್ರಿ ಸೆಲ್ಸಿಯಸ್ ಮಿನಿಮಮ್ ರೀಚ್ ಆಗಿರಬೇಕು, ಸರಿಯಲ್ಲ? ಸಿಸ್ಟಮ್ ಈಸ್ ಅಟ್ ಹೈಯರ್ ಟೆಂಪರೇಚರ್, ಸರೌಂಡಿಂಗ್ ಈಸ್ ಅಟ್ ಲೋವರ್ ಟೆಂಪರೇಚರ್ ಕಂಪೇರ್ಡ್ ಟು ಸಿಸ್ಟಮ್. Because of this difference in temperature, what happens? Heat will flow from system to surrounding.
system to surrounding. So heat energy always flows from a region of higher temperature to a region of lower temperature. ಎಲ್ಲಿ ಟೆಂಪರೇಚರ್ ಜಾಸ್ತಿ ಉಂಟೋ ಅಲ್ಲಿಂದ ಎಲ್ಲಿ ಟೆಂಪರೇಚರ್ ಕಡಿಮೆ ಉಂಟು ಅಲ್ಲಿಗೆ ಹೀಟ್ ಎನರ್ಜಿ ಫ್ಲೋ ಆಗ್ತದೆ. ಸೊ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಡಿಫೈನ್ ಮಾಡುವ ಯಾವುದನ್ನು, ಹೀಟನ್ನು. ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್. ಯಾವಾಗಲೂ ಸಿಸ್ಟಮಿಂದ ಸರೌಂಡಿಂಗೇ ಹೋಗಬೇಕು ಅಂತಿಲ್ಲ. ಬೇರೆ ಕೇಸಲ್ಲಿ ಇಫ್ ಸರೌಂಡಿಂಗ್ ಈಸ್ ಅಟ್ ಹೈಯರ್ ಟೆಂಪರೇಚರ್ ಕಂಪೇರ್ಡ್ ಟು ಸಿಸ್ಟಮ್, heat will flow from surrounding to system. So while defining the term heat energy, we have to define like this. Heat energy, heat is a form of energy transferred between system and surrounding by virtue of temperature difference, because of temperature difference. ಯಾಕೆ ಫ್ಲೋ ಆಗ್ತಾ ಉಂಟು ಅಂತ ಕೇಳಿದರೆ, there is a difference in temperature between system and surrounding. Okay, heat is a form of energy transferred between system and surrounding because of temperature difference. And along with this we have also defined another term, temperature. What is temperature? Temperature is the measurement of hotness or coldness of the body. Temperature is the measurement of hotness or coldness of the body. ಟೆಂಪರೇಚರನ್ನು ಮೆಷರ್ ಮಾಡಲಿಕ್ಕೆ ನಾವೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೇವೆ. ವಾಟ್ ಈಸ್ ದಟ್ ಇನ್ಸ್ಟ್ರೂಮೆಂಟ್? ಯು ನೋ ದಟ್ ಇನ್ಸ್ಟ್ರೂಮೆಂಟ್ ಈಸ್ ನಥಿಂಗ್ ಬಟ್ thermometer. See, again we have thermal word refers to heat or temperature. So instrument which is used to measure temperature of an object is called thermometer. ನಿಮಗೆ ಜ್ವರ ಉಂಟಾ, ಎಷ್ಟು ಡಿಗ್ರಿ ಉಂಟು ಅಂತ ಚೆಕ್ ಮಾಡೋದು ಯಾವುದರಲ್ಲಿ? ಥರ್ಮೋಮೀಟ್ರಲ್ಲಿ. ಸೊ ಥರ್ಮೋಮೀಟರ್ ಹೇಗೆ ವರ್ಕ್ ಆಗ್ತದೆ ಅಂತ ಕೇಳಿದರೆ, ನೀವು ನೋಡಿರ್ಬೋದು ಥರ್ಮೋಮೀಟ್ರನ್ನು. ದೆರ್ ವಿಲ್ ಬಿ ಅ ಗ್ಲಾಸ್ ಟ್ಯೂಬ್, ಕೆಳಗಡೆ ಒಂದು ಬಲ್ಬ್ ಲೈಕ್ ಸ್ಟ್ರಕ್ಚರ್ ಇರ್ತದೆ, ರೈಟ್? ಆ ಕಡೆ ಈ ಕಡೆ ಮಾರ್ಕಿಂಗ್ಸ್ ಮಾಡಿರ್ತಾರೆ. ಸೊ ಇದರ ಒಳಗಡೆ, ಈ ಬಲ್ಬಿನ ಒಳಗಡೆ ಒಂದು ಪರ್ಟಿಕ್ಯುಲರ್ ಲಿಕ್ವಿಡ್ ಫಿಲ್ ಮಾಡಿರ್ತಾರೆ. ಯೂಶ್ವಲಿ ಮರ್ಕ್ಯೂರಿ ಫಿಲ್ ಮಾಡಿರ್ತಾರೆ, ಸರಿಯಲ್ಲ? ಮರ್ಕ್ಯೂರಿ ಅಥವಾ ಆಲ್ಕೋಹಾಲ್ ಥರ್ಮೋಮೀಟರ್ ಕೂಡ ಉಂಟು. ಆಲ್ಕೋಹಾಲ್ ಫಿಲ್ ಮಾಡಿರ್ತಾರೆ. ಇದನ್ನು ಲಿಕ್ವಿಡ್ ಇನ್ ಗ್ಲಾಸ್ ಥರ್ಮೋಮೀಟರ್ ಅಂತ ಹೇಳೋದು. ಈ ಗ್ಲಾಸ್ ಟ್ಯೂಬ್ನ ಒಳಗಡೆ ಲಿಕ್ವಿಡ್ ಫಿಲ್ ಮಾಡಿರ್ತಾರೆ. ಸೊ ದಿಸ್ ಟೈಪ್ ಆಫ್ ಥರ್ಮೋಮೀಟರ್ಸ್ ಆರ್ ಕಾಲ್ಡ್ liquid in glass thermometers. If the liquid is mercury, then it is mercury thermometer. If the liquid is alcohol, then it is alcohol thermometer. So what happens is, ಈಗ ಥರ್ಮೋಮೀಟ್ರನ್ನು ನಾನೊಂದು ಕಡೆ ಹಿಡ್ಕೊಂಡು ಬಂದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಈ ರೀಜನಲ್ಲಿ ಜಾಸ್ತಿ ಹೀಟ್ ಎನರ್ಜಿ ಉಂಟು ಅಂತ ಇದ್ದರೆ, ತುಂಬ ಹೀಟ್ ಎನರ್ಜಿ ಜಾಸ್ತಿ ಉಂಟು ಅಂತಾದರೆ ಏನಾಗ್ತದೆ ಅಂತಂದರೆ, ಯೂಶ್ವಲಿ ನಾವು ಇಲ್ಲಿ ತಗೊಂಡ ಲಿಕ್ವಿಡ್ ಮರ್ಕ್ಯೂರಿ ಅಥವಾ ಆಲ್ಕೋಹಾಲ್, it is very sensitive to temperature difference. ಒಂದು ಚೂರು ಹೀಟ್ ಎನರ್ಜಿ ಜಾಸ್ತಿ ಉಂಟು ಅಂತ ಆದ ಕೂಡಲೇ ಈ ಲಿಕ್ವಿಡ್ ಎಕ್ಸ್ಪಾಂಡ್ ಆಗಲಿಕ್ಕೆ ಶುರುವಾಗ್ತದೆ. ನಮಗೆ ಗೊತ್ತುಂಟು, ಯಾವುದಾದ್ರೂ ಆಬ್ಜೆಕ್ಟಿಗೆ ನಾವು ಹೀಟ್ ಸಪ್ಲೈ ಮಾಡಿದರೆ ಅದು ಎಕ್ಸ್ಪಾಂಡ್ ಆಗ್ತದೆ, ರೈಟ್? ಹಾಗೆ ಇದರ ಒಳಗಿರುವ ಲಿಕ್ವಿಡ್ ರೀಜನಲ್ಲಿ ಹೀಟ್ ಎನರ್ಜಿ ಜಾಸ್ತಿ ಇದ್ದರೆ ಈ ಲಿಕ್ವಿಡ್ ಎಕ್ಸ್ಪಾಂಡ್ ಆಗ್ತಾ ಹೋಗ್ತದೆ. ಎಕ್ಸ್ಪಾಂಡ್ ಆಗುವಾಗ ಅದು ಹೇಗೆ ಹೋಗಬೇಕು? ಎಕ್ಸ್ಪಾಂಡ್ ಆಗೋದು ಅಂತಂದರೆ ಹಿಗ್ಗುದು, ಸರಿಯಲ್ಲ? ಹಿಗ್ಗುತ್ತಾ ಹೋಗುವಾಗ ಅದು ಹೀಗೆ ರೈಸ್ ಆಗ್ತಾ ಹೋಗಬೇಕು. ಅದು ಎಷ್ಟು ರೈಸ್ ಆಗ್ತಾ ಉಂಟು ಅದರ ಹಾಗೆ ಮ್ಯಾನುಫ್ಯಾಕ್ಚರ್ ಮಾಡುವಾಗಲೇ ಅಲ್ಲಲ್ಲಿ ಮಾರ್ಕಿಂಗ್ಸ್ ಮಾಡಿರ್ತಾರೆ. ಅಂದರೆ ಇಷ್ಟು ರೈಸ್ ಆದರೆ ಇಷ್ಟು ಟೆಂಪರೇಚರ್, ಇಷ್ಟು ರೈಸ್ ಆದರೆ ಇಷ್ಟು ಟೆಂಪರೇಚರ್, ಹಾಗೆ. ಅದೇ ರೀಜನಲ್ಲಿ ಹೀಟ್ ಎನರ್ಜಿ ಕಡಿಮೆ ಆಯಿತು ಅಂತಾದರೆ ಅದು ಹಿಗ್ಗಿದ್ದು ಕುಗ್ಗುತ್ತಾ ಬರ್ತದೆ, ಕಾಂಟ್ರಾಕ್ಟ್ ಆಗ್ತಾ ಬರ್ತದೆ. ಸೊ ರೈಸ್ ಆದ್ದು ಫಾಲ್ ಆಗ್ತಾ ಬರ್ತದೆ. ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಎಷ್ಟು ಟೆಂಪರೇಚರ್ ಉಂಟು ಅದನ್ನು ನೋಡಿ ನಾವು ಇಷ್ಟು ಟೆಂಪರೇಚರ್ ಅಂತ ಹೇಳಿದರೆ ಆಯಿತು. ಸೊ ಟೆಂಪರೇಚರನ್ನು ಮೆಷರ್ ಮಾಡಲಿಕ್ಕಿರುವಂತಹ ಇನ್ಸ್ಟ್ರೂಮೆಂಟ್ ಇಟ್ ಈಸ್ ಥರ್ಮೋಮೀಟರ್. ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಲಿಕ್ವಿಡ್ ಇನ್ ಗ್ಲಾಸ್ ಥರ್ಮೋಮೀಟರ್ ಆ್ಯಂಡ್ ದೆರ್ ಆರ್ 2 ಟೈಪ್ಸ್ ಆ್ಯಸ್ ವಿ ನೋ. ಇನ್ನು ಬೇರೆ ಬೇರೆ ಥರ್ಮೋಮೀಟರ್ಸ್ ಉಂಟು, ತುಂಬ ಮೈನ್ಯೂಟ್ ಟೆಂಪರೇಚರ್ ಡಿಫ್ರೆನ್ಸನ್ನು ಮೆಷರ್ ಮಾಡೋ ಥರ್ಮೋಮೀಟರ್ ಉಂಟು. ಸೊ ನಾವು ಯೂಶ್ವಲ್ ಆಗಿ ಯೂಸ್ ಮಾಡೋದು ಇದು, ದಟ್ ಈಸ್ ಮರ್ಕ್ಯೂರಿ ಥರ್ಮೋಮೀಟರ್ ಆ್ಯಂಡ್ ಆಲ್ಕೋಹಾಲ್ ಥರ್ಮೋಮೀಟರ್.
Because we use mercury because one is very sensitive, it is very sensitive to temperature difference. ಯಾವುದೋ ಒಂದು ಲಿಕ್ವಿಡ್ ತಗೊಂಡಿದ್ದೇವೆ, ಅದು ಎಷ್ಟು ಹೀಟ್ ಎನರ್ಜಿ ಇನ್ಕ್ರೀಸ್ ಆದರೂ ಎಕ್ಸ್ಪಾಂಡೇ ಆಗೋದಿಲ್ಲ ಅಂತಾದರೆ ನಮಗೆ ಅದರಲ್ಲಿ ಯೂಸ್ ಇಲ್ಲ, ರೈಟ್. ನಾವು ಯೂಸ್ ಮಾಡಬೇಕಾದ್ದು ಎಂತಹ ಲಿಕ್ವಿಡನ್ನು ಒಂದು ಚೂರು ಟೆಂಪರೇಚರ್ ಡಿಫ್ರೆನ್ಸ್ ಆದರೂ ಅದು ರೈಸ್ ಆಗಬೇಕು ಅಥವಾ ಕಾಂಟ್ರಾಕ್ಟ್ ಫಾಲ್ ಆಗಬೇಕು ಅಂಥದ್ದು. ಮತ್ತು ಇನ್ನೊಂದು ರೀಸನ್ ಉಂಟು ಮರ್ಕ್ಯುರಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಮರ್ಕ್ಯುರಿ ಡಸಂಟ್ ಸ್ಟಿಕ್ ಟು ದ ಗ್ಲಾಸ್, ಹೊರಗಡೆ ಇರುವ ಗ್ಲಾಸಿಗೆ ಸ್ಟಿಕ್ ಆಗೋದಿಲ್ಲ. ಇದೇ ನೀವು ವಾಟರನ್ನು ತೊಗೊಂಡ್ರೆ, ಇಲ್ಲಿ ವಾಟರನ್ನು ತೊಗೊಂಡ್ರಿ ಅಂತ ಇಟ್ಕೊಳ್ಳೋ, ವಾಟರ್ ರೈಸ್ ಆದರೆ ಅದು ಗ್ಲಾಸಿಗೆ ಸ್ಟಿಕ್ ಆಗ್ತಾ ಹೋಗ್ತದೆ, ಅಂದರೆ ಅಲ್ಲಲ್ಲಿ ನಿಲ್ತಾ ಹೋಗ್ತದೆ. ಹಾಗೆ ನಿಂತರೆ ನಮಗೆ ವ್ಯಾಲ್ಯೂ ಸರಿ ಬರೋದಿಲ್ಲ, ಸರಿ ಅಲ್ಲ. ಒನ್ ರೀಸನ್ to use mercury in thermometer is that it is very sensitive to temperature difference, and another use is that it doesn't stick to the walls of the glass. So thermometer works on the principle of expansion of liquid with the increase in the heat energy. Expansion, volume expansion of the liquid taken in the glass with the increase in the temperature. ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಅಥವಾ ಹೀಟ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಲಿಕ್ವಿಡ್ ಎಕ್ಸ್ಪಾಂಡ್ ಆಗ್ತಾ ಹೋಗ್ತದೆ. ಆ ಪ್ರಿನ್ಸಿಪಲನ್ನು ಇಟ್ಕೊಂಡು ಇದನ್ನು ಡಿಸೈನ್ ಮಾಡಿದ್ದು, ಥರ್ಮೋಮೀಟ್ರನ್ನು ಡಿಸೈನ್ ಮಾಡಿತ್ತು. ಸೊ ನೌ ಯು ನೋ ಅಬೌಟ್ ಥರ್ಮೋಮೀಟರ್ ನೌ. ಸೊ ವಾಟ್ ಈಸ್ ದ SI ಯೂನಿಟ್ ಆಫ್ heat energy? Heat energy is measured in terms of joule. Internationally accepted unit of heat energy is joule. Energy ಆದ ಕಾರಣ ಎನರ್ಜಿಯ SI ಯೂನಿಟ್ ಜೌಲ್. ಸೊ ಹೀಟ್ ಎನರ್ಜಿ SI ಯೂನಿಟ್ ಕೂಡ ಜೌಲ್ ಆಗ್ತದೆ, ಕ್ಯಾಪಿಟಲ್ ಲೆಟರ್ J. ಅಥವಾ ಬೇರೆ ಬೇರೆ ಕ್ಯಾಲೋರಿಯಲ್ಲಿ ಕೂಡ ಮೆಷರ್ ಮಾಡ್ತಾರೆ, ಬಟ್ SI ಯೂನಿಟ್ ಈಸ್ ಜೌಲ್. ಟೆಂಪರೇಚರ್ನ ಯೂನಿಟ್ ಯಾವುದು? ಟೆಂಪರೇಚರ್ನ SI ಯೂನಿಟ್ ಕೆಲ್ವಿನ್, capital letter K or Kelvin. SI unit of heat energy is joule, SI unit of temperature is Kelvin. So another difference is that heat energy is the cause and temperature is the effect. So exam alli list out the differences between heat energy and temperature ಅಂತ ಕೇಳಿದರೆ ಒಂದು ನಿಮಗೆ ಡೆಫಿನಿಷನ್ ಬರಿಬೋದು. Heat is the form of energy transferred between system and surrounding because of temperature difference, whereas temperature is the measurement of hotness or coldness of the body. SI unit of heat energy is joule, SI unit of temperature is Kelvin. ಎರಡು ಎಕ್ಸಾಂಪಲ್, ಎರಡು ಡಿಫ್ರೆನ್ಸ್ ಆಯಿತು. Heat is the cause, temperature is the effect, ರೈಟ್ ಅಲ್ಲ, ಸರಿಯಲ್ಲ? ಟೆಂಪರೇಚರ್ ಯಾಕೆ ಬರ್ತಾ ಉಂಟು, ಯಾವ ಕಾರಣದಿಂದ ಬರ್ತಾ ಉಂಟು? ಹೀಟಿಂದಾಗಿ ಟೆಂಪರೇಚರ್ ಬರೋದು, ಸರಿಯಲ್ಲ? ಹೀಟ್ ಇರುವ ಕಾರಣ ನಾವು ಟೆಂಪರೇಚರ್ ಅನ್ನುವಂಥ ಟರ್ಮನ್ನು ಡಿಫೈನ್ ಮಾಡಿದ್ದು. ಸೊ ಎಕ್ಸಾಮಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಹೀಟ್ ಎನರ್ಜಿ ಆ್ಯಂಡ್ ಟೆಂಪರೇಚರ್ ಕೇಳಿದರೆ 3 ಪಾಯಿಂಟ್ ಬರಿಬೋದು, ರೈಟ್? ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ನಾವು ಬೇರೆ ಬೇರೆ ಯೂನಿಟಿನ ಬಗ್ಗೆ ಕಲಿಬೇಕು. ಸಿ ಟೆಂಪರೇಚರನ್ನು ನಾವು ಹೇಗೆ ಡಿಫೈನ್ ಮಾಡಿದ್ದೆವು? ಇಟ್ ಈಸ್ ಅ ಮೆಷರ್ಮೆಂಟ್ ಆಫ್ ಹಾಟ್ನೆಸ್ ಆರ್ coldness of the body, and thermometer is the instrument which is used to measure temperature of an object, which works on the principle of expansion of liquid with increase in temperature, right? So SI unit of temperature is Kelvin. We have 2 other units for temperature. See, 3 ಯೂನಿಟ್ ಯೂಸ್ ಮಾಡ್ತೇವೆ ನಾವು ಯೂಶ್ವಲಿ, ವೆರಿ ಇಂಪಾರ್ಟೆಂಟ್. ಸಿ, ಒನ್ ಈಸ್ ಫ್ಯಾರನ್ಹೀಟ್ ಸ್ಕೇಲ್, ದ ಸೆಕೆಂಡ್ ಒನ್ ಈಸ್ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೇವೆ ನಾವು, ನಿಮಗೆ ಗೊತ್ತುಂಟು. ಆ್ಯಂಡ್ ದ ಥರ್ಡ್ ಒನ್ ಈಸ್ ಕೆಲ್ವಿನ್ ಸ್ಕೇಲ್. ರೈಟ್ ಡೌನ್.
Right? We have 3 units for measurement of temperature: Celsius scale, Fahrenheit scale and Kelvin scale. ಹೇಗೆ ಹೇಳೋದು? ಬೇರೆ ಬೇರೆ ಸ್ಕೇಲನ್ನು ನಾವು ಹೇಗೆ ಯೂಸ್ ಮಾಡ್ತೇವೆ? ವಾಟ್ ಈಸ್ ದ ಯೂಸ್? ಸೊ ನಾವು ಒಂದು ಬೀಕರಲ್ಲಿ ವಾಟರ್ ತಗೊಂಡಿದ್ದೇವೆ ಅಂತ ಇಟ್ಕೊಳ್ಳಿ. ವಾಟರ್ ತಗೊಂಡಿದ್ದೇವೆ, ಇದನ್ನು ಬಾಯ್ಲ್ ಮಾಡ್ತಾ ಇದ್ದೇವೆ. ಇದಕ್ಕೆ ಇದರ ಒಳಗಡೆ ಒಂದು ಥರ್ಮೋಮೀಟ್ರನ್ನು ಡಿಪ್ ಮಾಡಿದ್ದೇವೆ. ನಾನೆಂತ ಮಾಡ್ತೇನೆ ಅಂತಂದರೆ, ಈ ವಾಟರನ್ನು ಹೀಟ್ ಎನರ್ಜಿ ಸಪ್ಲೈ ಮಾಡಿ ಬಾಯ್ಲ್ ಮಾಡ್ತಾ ಬರ್ತೇನೆ. ಬಾಯ್ಲ್ ಆಗುವಾಗ ಅದು ಎಷ್ಟು ಡಿಗ್ರಿಯಲ್ಲಿ ಬಾಯ್ಲ್ ಆಗ್ತದೆ ಅಂತ ಕೇಳಿದರೆ, ಬಾಯ್ಲ್ ಆಗೋದು ಅಂತಂದರೆ ಲಿಕ್ವಿಡ್ ಸ್ಟೇಟಿಂದ ವೇಪರ್ ಸ್ಟೇಟಿಗೆ ಕನ್ವರ್ಟ್ ಆಗಬೇಕು, ಸರಿ ಅಲ್ಲ? ಬಾಯ್ಲ್ ಆಗೋದು ಗೊತ್ತು ನಿಮಗೆ. ಸೊ ಈ ಪಾಯಿಂಟನ್ನು, ಯಾವ ಪಾಯಿಂಟಲ್ಲಿ ಅದು ಬಾಯ್ಲ್ ಆಗ್ತಾ ಉಂಟು ಅದನ್ನು ಬಾಯ್ಲಿಂಗ್ ಪಾಯಿಂಟ್ ಅಥವಾ ಸ್ಟೀಮ್ ಪಾಯಿಂಟ್ ಅಂತ ಹೇಳೋದು. ಬಾಯ್ಲಿಂಗ್ ಪಾಯಿಂಟ್ ಅಥವಾ ಸ್ಟೀಮ್ ಪಾಯಿಂಟ್ ಅಂತ ಹೇಳೋದು. ಅದೇ ಹೀಟ್ ಎನರ್ಜಿಯನ್ನು ತೆಗಿತಾನೆ, ಕೂಲ್ ಮಾಡ್ತಾ ಬರ್ತೇನೆ, ಟೆಂಪರೇಚರ್ ಕಡಿಮೆ ಮಾಡಿ ಕೂಲ್ ಮಾಡ್ತಾ ಬರ್ತೇನೆ. ಕೂಲ್ ಮಾಡ್ತಾ ಹೋದ ಹಾಗೆ ಒಂದಷ್ಟು ಟೆಂಪರೇಚರ್ ರೀಚ್ ಆದ ಮೇಲೆ ಈ ವಾಟರ್ ಫ್ರೀಸ್ ಆಗ್ತದೆ. ಫ್ರೀಸ್ ಆಗೋದು ಅಂತಂದರೆ ಲಿಕ್ವಿಡ್ ಸ್ಟೇಟಲ್ಲಿರೋದು ಐಸ್ ಕ್ಯೂಬ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸಾಲಿಡ್ ಸ್ಟೇಟಿಗೆ ಕನ್ವರ್ಟ್ ಆಗ್ತಾ ಬರ್ತದೆ. ಸೊ ಆ ಲೋ ಟೆಂಪರೇಚರನ್ನು ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳೋದು. ಫ್ರೀಸಿಂಗ್ ಪಾಯಿಂಟ್ ಅಥವಾ ಐಸ್ ಪಾಯಿಂಟ್ ಅಂತ ಹೇಳೋದು. ಫ್ರೀಸಿಂಗ್ ಪಾಯಿಂಟ್ ಅಥವಾ ಐಸ್ ಪಾಯಿಂಟ್ ಅಂತ ಹೇಳೋದು. ಸೊ ವಾಟರ್ ಬಾಯ್ಲ್ ಆಗುವ ಟೆಂಪರೇಚರನ್ನು ಬಾಯ್ಲಿಂಗ್ ಪಾಯಿಂಟ್ ಅಥವಾ ಸ್ಟೀಮ್ ಪಾಯಿಂಟ್ ಅಂತ ಹೇಳ್ತಾರೆ. ವಾಟರ್ ಫ್ರೀಸ್ ಆಗುವ ಟೆಂಪರೇಚರನ್ನು ಫ್ರೀಸಿಂಗ್ ಪಾಯಿಂಟ್ ಅಥವಾ ಐಸ್ ಪಾಯಿಂಟ್ ಅಂತ ಹೇಳ್ತೇವೆ. ಈಗ ನಾನು ಒಂದು ಥರ್ಮೋಮೀಟರ್ ತಗೊಂಡಿದ್ದೇನೆ. ಆ ಥರ್ಮೋಮೀಟ್ರಲ್ಲಿ ಎಲ್ಲ ಮಾರ್ಕಿಂಗ್ಸ್ ಇರೋದು ಸೆಲ್ಸಿಯಸ್ ಸ್ಕೇಲಲ್ಲಿ. ಓಕೆ, ಈ ಥರ್ಮೋಮೀಟ್ರನ್ನು ವಾಟರಿಗೆ ಡಿಪ್ ಮಾಡಿದ್ದೇನೆ, ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ದೇನೆ. ವಾಟರ್ ಬಾಯ್ಲ್ ಆಗ್ತಾ ಉಂಟು. ವಾಟರ್ ಬಾಯ್ಲ್ ಆಗಿ ಫುಲ್ ಬಾಯ್ಲ್ ಆಗೋದು ಯಾವ ಟೆಂಪರೇಚರಲ್ಲಿ? ಬಿಸಿಯಾಗಿ ಬಾಯ್ಲ್ ಆಗೋದು ಯಾವ ಟೆಂಪರೇಚರಲ್ಲಿ? ಅದು 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. ಸೊ ಬಾಯ್ಲಿಂಗ್ ಪಾಯಿಂಟ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ಬರಿವಾ ನೋಡಿ, ಇಲ್ಲಿ ಸ್ಕೇಲ್ ಬರಿತೇನೆ ನಾನು. ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಸ್ಟೀಮ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಹೇಗೆ ಕೂಡ ಬರಿಬೋದು. ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ಗೆ ತಲುಪುವಾಗ ಬಾಯ್ಲ್ ಆಯಿತು. ಹಾಗೆ ಇದನ್ನು ಕೂಲ್ ಮಾಡ್ತಾ ಬರುವ, ಕೂಲ್ ಮಾಡಿ ಅದು ಫ್ರೀಸ್ ಆಯಿತು. ಆ ಲೋ ಟೆಂಪರೇಚರ್ ಎಷ್ಟು ಅಂತ ಕೇಳಿದರೆ ಅದು 0 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಸೊ ಐಸ್ ಪಾಯಿಂಟ್ ಇನ್ ಸೆಲ್ಸಿಯಸ್ ಸ್ಕೇಲ್ ಈಸ್ 0 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಇದನ್ನು ಸೆಲ್ಸಿಯಸ್ ಸ್ಕೇಲ್ ಅಂತ ಹೇಳೋದು. ಈ ಥರ್ಮೋಮೀಟ್ರನ್ನು ನಾವು ಯೂಸ್ ಮಾಡಿದರೆ ಅದರಲ್ಲಿ ನಾವು ಎಷ್ಟು ಟೆಂಪರೇಚರ್ ನೋಡ್ತೇವೆ ಅದನ್ನೆಲ್ಲ ಸೆಲ್ಸಿಯಸ್ ಸ್ಕೇಲಲ್ಲಿ ನೋಡಿದ್ದು. ಸೆಲ್ಸಿಯಸ್ ಸ್ಕೇಲಲ್ಲಿ ಐಸ್ ಪಾಯಿಂಟ್ ಎಷ್ಟು? 0 ಡಿಗ್ರಿ ಸೆಲ್ಸಿಯಸ್. ಸ್ಟೀಮ್ ಪಾಯಿಂಟ್ ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಬಾಯ್ಲ್ ಆಗೋದು 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ, ಫ್ರೀಸ್ ಆಗೋದು 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. ಓಕೆ, ಅದನ್ನು ಸೆಲ್ಸಿಯಸ್ ಸ್ಕೇಲ್ ಅಂತ ಹೇಳೋದು. ಈಗ ಫ್ಯಾರನ್ ಹೀಟ್ ಸ್ಕೇಲ್ ಎಂತ ಅಂತ ನೋಡುವ. ಡಿಗ್ರಿ ಸೆಲ್ಸಿಯಸ್ಸನ್ನು ಹೀಗೆ ಬರೆಯೋದು ನಾವು, ಡಿಗ್ರಿ ಸಿ ಅಂತ ಬರೆಯೋದು. ಫ್ಯಾರನ್ ಹೀಟ್ ಸ್ಕೇಲ್ ಕ್ಯಾಪಿಟಲ್ ಲೆಟರ್ ಎಫ್. ಸೊ ಇದೇ ಕಂಟೈನರಲ್ಲಿ ವಾಟರ್ ಉಂಟು. ನಾನು ಡಿಪ್ ಮಾಡಿದ ಥರ್ಮೋಮೀಟ್ರಲ್ಲಿ ಫ್ಯಾರನ್ ಹೀಟಲ್ಲಿ ಮಾರ್ಕಿಂಗ್ಸ್ ಇರೋದು ಅಂತಾದರೆ ಹೀಟ್ ಮಾಡ್ತಾನೆ, ಬಾಯ್ಲ್ ಆಗ್ತಾ ಹೋಗ್ತದೆ. ಬಾಯ್ಲ್ ಆಗಿ ಬಾಯ್ಲಿಂಗ್ ಪಾಯಿಂಟ್ ತಲುಪುವಾಗ ಎಷ್ಟು ಟೆಂಪರೇಚರ್ ಉಂಟು ಅಂತ ಕೇಳಿದರೆ ದ್ಯಾಟ್ ವಿಲ್ ಬಿ 212 ಡಿಗ್ರಿ ಫ್ಯಾರನ್ ಹೀಟ್. 100 ಡಿಗ್ರಿ ಸೆಲ್ಸಿಯಸ್ಸೇ. ಸೆಲ್ಸಿಯಸ್ಸಲ್ಲಿ ಹೇಳುವಾಗ 100 ಡಿಗ್ರಿ ಸೆಲ್ಸಿಯಸ್, ಫ್ಯಾರನ್ ಹೀಟಲ್ಲಿ ಹೇಳುವಾಗ 212 ಡಿಗ್ರಿ ಫ್ಯಾರನ್ ಹೀಟ್ ಅಂತ ಹೇಳಬೇಕು. ಸೊ ಫ್ಯಾರನ್ ಹೀಟ್ ಸ್ಕೇಲಲ್ಲಿ ಸ್ಟೀಮ್ ಪಾಯಿಂಟ್ ಎಷ್ಟು? 212 ಫ್ಯಾರನ್ ಹೀಟ್, 212 ಡಿಗ್ರಿ ಫ್ಯಾರನ್ ಹೀಟ್. ಹಾಗೆ ಹೀಟ್ ಎನರ್ಜಿ ಸಪ್ಲೈ ಮಾಡೋದನ್ನು ನಿಲ್ಲಿಸ್ತೇನೆ, ಕೂಲ್ ಮಾಡ್ತಾ ಬರ್ತೇನೆ. ಕೂಲ್ ಆಗಿ ಫ್ರೀಸ್ ಆಗ್ತದೆ. ಈ ಫ್ರೀಸ್ ಆಗುವಾಗ ಟೆಂಪರೇಚರ್ ಎಷ್ಟುಂಟು ಅಂತ ನೋಡಿದರೆ ದಟ್ ವಿಲ್ ಬಿ 32 ಡಿಗ್ರಿ ಫ್ಯಾರನ್ ಹೀಟ್. ಸೊ ಐಸ್ ಪಾಯಿಂಟ್ ಇನ್ ದ ಕೇಸ್ ಆಫ್ ಫ್ಯಾರನ್ ಹೀಟ್ ಸ್ಕೇಲ್ ಈಸ್ 32 ಡಿಗ್ರಿ ಫ್ಯಾರನ್ ಹೀಟ್. ಓಕೆ, ಸೆಲ್ಸಿಯಸ್ ಸ್ಕೇಲಲ್ಲಿ ಐಸ್ ಪಾಯಿಂಟ್ 0 ಡಿಗ್ರಿ ಸೆಲ್ಸಿಯಸ್, ಸ್ಟೀಮ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್. ಫ್ಯಾರನ್ ಹೀಟ್ ಸ್ಕೇಲಲ್ಲಿ ಐಸ್ ಪಾಯಿಂಟ್ 32 ಡಿಗ್ರಿ ಫ್ಯಾರನ್ ಹೀಟ್, ಸ್ಟೀಮ್ ಪಾಯಿಂಟ್ 212 ಡಿಗ್ರಿ ಫ್ಯಾರನ್ ಹೀಟ್. ಈಗ
ಕೆಲ್ವಿನ್ ಸ್ಕೇಲ್ನ ಬಗ್ಗೆ ಸ್ಟಡಿ ಮಾಡುವ ಮುಂಚೆ ನಾವೊಂದು ಮಾಡೋಣ. ನಮಗೆ ಎರಡನ್ನು ಹೇಗೆ ರಿಲೇಟ್ ಮಾಡೋದು ಅಂತ ಬೇಕು. ಫ್ಯಾರನ್ಹೀಟ್ ಸ್ಕೇಲ್ ಮತ್ತು ಡಿಗ್ರಿ ಸೆಲ್ಸಿಯಸ್ ಸ್ಕೇಲನ್ನು ಹೇಗೆ ರಿಲೇಟ್ ಮಾಡೋದು, ಅದಕ್ಕೆ ಯಾವುದಾದ್ರೂ ಫಾರ್ಮುಲಾ ಉಂಟಾ ಅಂತ ನೋಡ. ಸೊ ಅದಕ್ಕೆ ನಾನೆಂತ ಮಾಡ್ತೇನೆ ಅಂತಂದರೆ, ಕಂಟೈನರಲ್ಲಿ ವಾಟರ್ ಉಂಟು, ಎರಡು ಥರ್ಮೋಮೀಟ್ರನ್ನು ಡಿಪ್ ಮಾಡ್ತೇನೆ. ಸೊ ಈ ಥರ್ಮೋಮೀಟ್ರಲ್ಲಿ ಡಿಗ್ರಿ ಸೆಲ್ಸಿಯಸಲ್ಲಿ ಮಾರ್ಕಿಂಗ್ ಇರೋದು, ಈ ಥರ್ಮೋಮೀಟ್ರಲ್ಲಿ ಫ್ಯಾರನ್ಹೀಟಲ್ಲಿ ಮಾರ್ಕಿಂಗ್ ಇರೋದು ಅಂತ ಇಟ್ಕೊಳ್ಳೋ. ಬಾಯ್ಲ್ ಮಾಡ್ತಾ ಬರ್ತೇನೆ. ಬಾಯ್ಲ್ ಆಗಿ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗುವಾಗ ಈ ಥರ್ಮೋಮೀಟ್ರಲ್ಲಿ ಎಷ್ಟು ವ್ಯಾಲ್ಯೂ ತೋರಿಸ್ತಾ ಇರ್ತದೆ? 100 ಡಿಗ್ರಿ ಸೆಲ್ಸಿಯಸ್ ಬಾಯ್ಲಿಂಗ್ ಪಾಯಿಂಟ್ ತೋರಿಸ್ತಾ ಇರ್ತದೆ. ಈ ಥರ್ಮೋಮೀಟ್ರಲ್ಲಿ ಫ್ಯಾರನ್ಹೀಟ್ ಸ್ಕೇಲಲ್ಲಿ ಎಷ್ಟು ತೋರಿಸ್ಬೇಕದು? 212 ಡಿಗ್ರಿ ಫ್ಯಾರನ್ಹೀಟ್ ತೋರಿಸಬೇಕು, ರೈಟ್? ಹಾಗೆ ಹೀಟ್ ಎನರ್ಜಿ ಸಪ್ಲೈ ಮಾಡೋದನ್ನು ನಿಲ್ಲಿಸ್ತೇನೆ, ಕೂಲ್ ಮಾಡ್ತಾ ಬರ್ತೇನೆ. ಹೀಟ್ ಎನರ್ಜಿಯನ್ನು ಕಡಿಮೆ ಮಾಡಿ ಕೂಲ್ ಮಾಡ್ತಾ ಬರ್ತೇನೆ. ಇದು ಫ್ರೀಸ್ ಆಗ್ತದೆ. ಫ್ರೀಸ್ ಆಗುವ ಪಾಯಿಂಟಲ್ಲಿ ನೀವು ಟೆಂಪರೇಚರ್ ನೋಡಿದರೆ ಈ ಸ್ಕೇಲಲ್ಲಿ ಎಷ್ಟು ತೋರಿಸ್ತದೆ? ಅದು 0 ಡಿಗ್ರಿ ಸೆಲ್ಸಿಯಸಲ್ಲಿ ತೋರಿಸ್ತದೆ. ಅಂದರೆ ಮರ್ಕ್ಯುರಿ ಲೆವೆಲ್ 0 ಡಿಗ್ರಿ ಅಂತ ಎಲ್ಲಿ ಉಂಟು ಮಾರ್ಕಿಂಗ್, ಅಲ್ಲಿ ಹೀಗೆ ನಿಂತಿರ್ತದೆ. ಅದೇ ಈ ಥರ್ಮೋಮೀಟ್ರಲ್ಲಿ ನೋಡಿದರೆ ಇಟ್ ವಿಲ್ ಬಿ 32 ಡಿಗ್ರಿ ಫ್ಯಾರನ್ಹೀಟ್. ಈಗ ನಮಗೆ ಈ ಥರ್ಮೋಮೀಟರ್ ಮತ್ತು ಈ ಥರ್ಮೋಮೀಟರಿಗೊಂದು ರಿಲೇಷನ್ ಬೇಕು. ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನ್ಹೀಟಿಗೆ ಒಂದು ರಿಲೇಷನ್ ಬೇಕು. ಒಂದು ವೇಳೆ ಈ ಎರಡು ಐಸ್ ಪಾಯಿಂಟ್ ಮತ್ತು ಸ್ಟೀಮ್ ಪಾಯಿಂಟಿನ ಮಿಡ್ಲಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಉಂಟು ಅಂತ ನೋಡುವ. ಉಂಟು ಅಂತ ಇಟ್ಕೊಳ್ಳಿ, TC ಅಂತ ಬರೀತಾನೆ, ಟೆಂಪರೇಚರ್ ಇನ್ ಸೆಲ್ಸಿಯಸ್ ಸ್ಕೇಲ್. TC ಇರುವಾಗ ಇಲ್ಲಿಯೂ ಒಂದಷ್ಟು ಟೆಂಪರೇಚರ್ ತೋರಿಸಬೇಕು, ಅದನ್ನು TF ಅಂತ ಬರೆಯುವ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದೆಮ್? ಸೊ ಹೇಗೆ ರಿಲೇಷನ್ ಬರೆಯುವುದು ಅಂತಂದರೆ, ಈ ಥರ್ಮೋಮೀಟರಿಗೆ TC ಟೆಂಪರೇಚರ್ ಇನ್ ಸೆಲ್ಸಿಯಸ್ ಸ್ಕೇಲ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ divided by upper fixed point minus lower fixed point. ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತಂದರೆ ಇದು, ಮಿನಿಮಮ್ ಅಂತಂದರೆ ಎಷ್ಟು ಫಿಕ್ಸ್ ಆಗಿದೆ ಅದು. ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತಂದರೆ ಇದು, ಮ್ಯಾಕ್ಸಿಮಮ್ ಎಷ್ಟು ಉಂಟು ಅದು. ಸೊ ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು ಟೆಂಪರೇಚರ್ ಇನ್ ಫ್ಯಾರನ್ಹೀಟ್ ಸ್ಕೇಲ್ TF ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ divided by upper fixed point minus lower fixed point. ಓಕೆ, ಇದೆಲ್ಲವೂ ಸೆಲ್ಸಿಯಸ್ ಸ್ಕೇಲಲ್ಲಿ ನೋಡೋದು, ಇದೆಲ್ಲವೂ ಫ್ಯಾರನ್ಹೀಟ್ ಸ್ಕೇಲಲ್ಲಿ ನೋಡೋದು. ನಾವು ಎರಡು ಅಪ್ಲೈ ಮಾಡ್ತಾ ಬರುವ. TC ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟು? 0 ಡಿವೈಡೆಡ್ ಬೈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ 100 ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ 0 ವಿಚ್ ಶುಡ್ ಬಿ ಈಕ್ವಲ್ ಟು TF ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟುಂಟು? 32 ಉಂಟು, ಡಿವೈಡೆಡ್ ಬೈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ 212 ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಎಷ್ಟುಂಟು? 32 ಉಂಟು. ನಾವು ಎಷ್ಟಾಯಿತು ನೋಡಿ, TC ಮೈನಸ್ 0 ಈಸ್ TC ಡಿವೈಡೆಡ್ ಬೈ 100 is equal to TF, right, minus 32 divided by 212 minus 32 will be 180. ಓಕೆ, 180. ಈಗ ಎಂತ ಮಾಡುವ, 180ಯನ್ನು ಈ ಕಡೆ ತೊಗೊಂಡು ಹೋಗ್ತೇನೆ ನಾನು. TC ಬೈ 100 ಉಂಟು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. 180 ಈ ಕಡೆ ಹೋಗುವಾಗ, ಇಲ್ಲಿ ಡಿವೈಡೆಡ್ ಬೈ ಇದ್ದದ್ದು ಆ ಕಡೆ ಹೋಗುವಾಗ ಇಂಟು 180 ಆಯಿತು. ಓಕೆ, ಇಸ್ ಈಕ್ವಲ್ ಟು ಇದು ಆ ಕಡೆ ಹೋಗಿದೆ, ಉಳಿದದ್ದು ಇಲ್ಲಿ TF ಮೈನಸ್ 32. 0 0 ಕ್ಯಾನ್ಸಲ್ಸ್, 2 9s are 2 5s are. ಸೊ TC ಇಂಟು 9/5 ಉಂಟು ಇಸ್ ಈಕ್ವಲ್ ಟು TF ಮೈನಸ್ 32. ಮೈನಸ್ 32 ಅನ್ನು ಆ ಕಡೆ ತೊಗೊಂಡು ಹೋಗ್ತಾನೆ. 9/5 TC ಉಂಟು, ಮೈನಸ್ 32 ಈ ಕಡೆ ಹೋದರೆ ಪ್ಲಸ್ 32 ಆಯಿತು, ವಿಚ್ ಇಸ್ ಈಕ್ವಲ್ ಟು TF. ಓಕೆ, ಆರ್ ಸರಿ ಬರೆಯೋದಾದರೆ TF ಇಸ್ ಈಕ್ವಲ್ ಟು 9/5 TC plus 32. This is the relation. This is the relation connecting Celsius scale and Fahrenheit scale. Very, very important relation.
CETಗೆ ಇಂಥ ಪ್ರಾಬ್ಲಮ್ಸ್ ಬರ್ತದೆ. ಅಂದರೆ ಒಂದು ಫಾಲ್ಟಿ ಥರ್ಮೋಮೀಟರ್ನ ಒಟ್ಟಿಗೆ ಸ್ಟ್ಯಾಂಡರ್ಡ್ ಥರ್ಮೋಮೀಟ್ರನ್ನು ಕಂಪೇರ್ ಮಾಡುವಂಥದ್ದು, ಅಥವಾ ಯಾವುದಾದ್ರೂ ಎರಡು ಟೆಂಪರೇಚರನ್ನು ಕಂಪೇರ್ ಮಾಡುವಂಥದ್ದು. ಸೊ ಅದಕ್ಕೆ ಈ ಫಾರ್ಮುಲಾ ನಿಮಗೆ ಬೇಕಾಗ್ತದೆ. ಬಟ್ ಥಿಯರಿಯಲ್ಲಿ ಇದ್ಯಾವುದು ಬೇಕು ಅಂತಿಲ್ಲ, ನಿಮಗೆ ಈ ಲಾಸ್ಟ್ ಫೈನಲ್ ಇಕ್ವೇಷನ್ ಒಂದು ಗೊತ್ತಿದ್ರೆ ಸಾಕು. TF = 9/5 TC + 32. ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಸೊ ರಿಲೇಷನ್ ಬಿಟ್ವೀನ್ Celsius scale and Fahrenheit scale is given by ಹೇಗೆ equation TF = 9/5 TC + 32. This is the relation. Okay, right? Now exam ಅಲ್ಲಿ ಕೇಳ್ಬೋದು, convert some 25 degree Celsius to Fahrenheit scale. 2 ಮಾರ್ಕಿಗೆ ಕೇಳ್ತಾರೆ. ಎಂತ ಮಾಡ್ತೀರಿ? ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಇಕ್ವೇಷನ್. TF = 9/5 TC + 32. ಓಕೆ, ದಿಸ್ ಇಸ್ ಈಕ್ವಲ್ ಟು 9/5 TC ಟೆಂಪರೇಚರ್ ಡಿಗ್ರಿ ಸೆಲ್ಸಿಯಸ್ ಎಲ್ಲ ಎಷ್ಟು ಕೊಟ್ಟಿದ್ದಾರೆ? 25 ಕೊಟ್ಟಿದ್ದಾರೆ, ಪ್ಲಸ್ 32. ಓಕೆ, 5 1s 5 5s 9 5s 45 ಪ್ಲಸ್ 32. 45 plus 32 will be 77 degree Fahrenheit. ಇಷ್ಟು ಬರಬೇಕು ಎಕ್ಸಾಮಿಗೆ. ಸಪೋಸ್ ಕೇಳಿದರೆ 2 ಮಾರ್ಕ್ಸಿಗೆ ಕೇಳ್ಬೋದು, ಕನ್ವರ್ಟ್ ಯಾವುದೋ ಒಂದು ಟೆಂಪರೇಚರ್ ಕೊಟ್ಟು ಫ್ಯಾರನ್ಹೀಟ್, ಅಥವಾ ಫ್ಯಾರನ್ಹೀಟ್ ಕೊಟ್ಟು ಸೆಲ್ಸಿಯಸ್ ಕೇಳಿದ್ರು ಸಾಕು. ಸೊ ರಿಲೇಷನ್ ಬರೆಯೋದು, ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು, ಫೈನಲ್ ಆನ್ಸರ್ ವಿತ್ ಯೂನಿಟ್ ಅಷ್ಟು ಬರೆದ್ರೆ 2 ಮಾರ್ಕ್ಸ್ ಸಿಕ್ಕಿತು. ಸೊ ಬೇಕಿದ್ರೆ ಇದನ್ನು ಕೂಡ ಚೆಕ್ ಮಾಡ್ಬೋದು ನೀವು. 0 ಡಿಗ್ರಿ ಸೆಲ್ಸಿಯಸ್ ಹಾಕಿ ಇಲ್ಲಿ 32 ಡಿಗ್ರಿ ಫ್ಯಾರನ್ಹೀಟ್ ಬರಬೇಕು, ಅಥವಾ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಲ್ಲಿ ಹಾಕಿದರೆ ಆನ್ಸರ್ 212 ಡಿಗ್ರಿ ಫ್ಯಾರನ್ಹೀಟ್ ಬರಬೇಕು. ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಈಸ್ ನಥಿಂಗ್ ಬಟ್ 32 ಡಿಗ್ರಿ ಫ್ಯಾರನ್ಹೀಟ್, 100 ಡಿಗ್ರಿ ಸೆಲ್ಸಿಯಸ್ ಈಸ್ ನಥಿಂಗ್ ಬಟ್ 212 ಡಿಗ್ರಿ ಫ್ಯಾರನ್ಹೀಟ್. ಸೊ 2 ಸ್ಕೇಲ್ ಕಲ್ತಾಯಿತು. ಇನ್ನೊಂದು ಸ್ಕೇಲ್ ಉಂಟು, ವೆರಿ ಇಂಪಾರ್ಟೆಂಟ್ ಸ್ಕೇಲ್, ಕೆಲ್ವಿನ್ ಸ್ಕೇಲ್, ರೈಟ್? SI unit of temperature is Kelvin, or we write it as capital letter K. So Kelvin scale ಅಲ್ಲಿ ಹೇಗಾಗ್ತದೆ ಅಂತ ಕೇಳಿದರೆ, I'll consider the same beaker filled with water. I have dipped a thermometer which shows temperature in say Kelvin. Kelvin ಅಲ್ಲಿ ಟೆಂಪರೇಚರ್ ಉಂಟು ಅಂತ ಇಟ್ಕೊಳ್ಳೋ. ಈಗ ಈ ವಾಟರನ್ನು ನಾನು ಹೀಟ್ ಎನರ್ಜಿ ಸಪ್ಲೈ ಮಾಡಿ ಬಾಯ್ಲ್ ಮಾಡ್ತಾ ಹೋದರೆ ಬಾಯ್ಲ್ ಆಗ್ತದೆ. ಸ್ಟೀಮ್ ಪಾಯಿಂಟ್ ಎಷ್ಟು ಅಂತ ಕೇಳಿದರೆ ದ್ಯಾಟ್ ವಿಲ್ ಬಿ 373.15 ಕೆಲ್ವಿನ್. ಹೀಟ್ ಎನರ್ಜಿ ಸಪ್ಲೈ ಮಾಡೋದನ್ನು ನಿಲ್ಲಿಸಿ ಕೂಲ್ ಮಾಡ್ತಾ ಬರ್ತೇನೆ. ಕೂಲ್ ಮಾಡ್ತಾ ಬಂದ ಹಾಗೆ ಅದು ಫ್ರೀಸ್ ಆಗ್ತದೆ. ಫ್ರೀಸ್ ಆಗುವಾಗ ಟೆಂಪರೇಚರ್ ಎಷ್ಟುಂಟು ಅಂತ ನೋಡಿದರೆ ದ್ಯಾಟ್ ವಿಲ್ ಬಿ 273.15 ಕೆಲ್ವಿನ್. So in Kelvin scale, steam point is taken as 373.15 Kelvin, and ice point is taken as 273.15 Kelvin. Okay. So 0 degree Celsius is nothing but 32 degree Fahrenheit. ಅದನ್ನೇ ಕೆಲ್ವಿನ್ ಸ್ಕೇಲಲ್ಲಿ ನೋಡಿದರೆ ನೀವೆಷ್ಟಿರ್ತದೆ, ಅದು 273.15 ಕೆಲ್ವಿನ್ ಇರ್ತದೆ. 100 ಡಿಗ್ರಿ ಸೆಲ್ಸಿಯಸ್ ಇಸ್ ನಥಿಂಗ್ ಬಟ್ 212 ಡಿಗ್ರಿ ಫ್ಯಾರನ್ಹೀಟ್. ಅದನ್ನೇ ಕೆಲ್ವಿನ್ ಸ್ಕೇಲಲ್ಲಿ ನೀವು ನೋಡಿದರೆ ಎಷ್ಟಿರ್ತದೆ, 373.15 ಕೆಲ್ವಿನ್ ಇರ್ತದೆ. ನಾವು ಇದೆರಡಕ್ಕೆ ರಿಲೇಷನ್ ನೋಡಿ ಆಗಿದೆ. ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಡಿಗ್ರಿ ಫ್ಯಾರನ್ಹೀಟ್ ಆರ್ ರಿಲೇಟೆಡ್ ಬೈ ದ ಇಕ್ವೇಷನ್ TF = 9/5 TC + 32, right? Similarly, degree Celsius and Kelvin scale are related by the equation TK = TC + 273.15. Very easy and very important relation. Every problem ಮಾಡುವಾಗ ನಿಮಗೆ ಸೆಲ್ಸಿಯಸ್ ಸ್ಕೇಲಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಕೊಟ್ಟಿದ್ರೆ ಅದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕಾಗ್ತದೆ, ಬಿಕಾಸ್ ಕೆಲ್ವಿನ್ ಈಸ್ SI ಯೂನಿಟ್. ಸೊ ಈ ರಿಲೇಷನ್ ವೆರಿ ಇಂಪಾರ್ಟೆಂಟ್. ಹೌ degree Celsius and Kelvin scale are related to each other. TK = TC + 273.15. See,
ಟಿ ಸಿ 0 ಡಿಗ್ರಿ ಸೆಲ್ಸಿಯಸ್ ಆಗುವಾಗ ಟಿ ಕೆ ಎಷ್ಟಾಯಿತು 0 ಪ್ಲಸ್ 273.15, that is nothing but 273.15 Kelvin, right? 0 is 273.15 Kelvin. Similarly, if Tc is equal to 100 degree Celsius, Tk is equal to 100 plus 273.15, which is 373.15 Kelvin, right? 373.15 Kelvin. So, this relation Tk is equal to Tc plus 273.15, very important relation ಗೊತ್ತಿರಬೇಕು. ಆಮೇಲೆ this scale is also called absolute scale of temperature. Absolute scale of temperature. ಹೇಗೆ ಡಿಫೈನ್ ಮಾಡೋದು absolute scale of temperature ಅನ್ನು? It is the scale of temperature where ice point is taken as 273.15 Kelvin and steam point is taken as 373.15 Kelvin. Kelvin scale ಅನ್ನೇ absolute scale of temperature ಅಂತ ಹೇಳೋದು, ಕನ್ಫ್ಯೂಸ್ ಮಾಡಿಕೊಳ್ಳಿಕ್ಕಿಲ್ಲ. Absolute scale of temperature is defined as the scale of temperature where ice point is taken as 273.15 Kelvin, steam point is taken as 373.15 Kelvin, right? ಈಗ ಒಂದು ವೇಳೆ ಬೀಕರಲ್ಲಿ ಯಾವುದೋ ಒಂದು ಲಿಕ್ವಿಡ್ ತಗೊಂಡಿದ್ದೇನೆ, ವಾಟರ್ ಅಂತಲೇ ಇರಲಿ, ಥರ್ಮೋಮೀಟರ್ ಡಿಪ್ ಮಾಡಿದ್ದೇನೆ, ಹೀಟ್ ಎನರ್ಜಿ ಸಪ್ಲೈ ಮಾಡ್ತಾ ಬರ್ತೇನೆ. ಓಕೆ, ಹೀಟ್ ಎನರ್ಜಿ ಸಪ್ಲೈ ಮಾಡ್ತಾ ಬರ್ತೇನೆ. ಬಾಯ್ಲ್ ಆಗ್ತದೆ, ಬಾಯ್ಲ್ ಆಗಿ 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 ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಯಿತು. ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗುವಾಗ ಕೆಲ್ವಿನ್ ಸ್ಕೇಲಲ್ಲಿ ನೋಡಿದರೆ ಟೆಂಪರೇಚರ್ ಎಷ್ಟಿರ್ತದೆ? 373.15 ಕೆಲ್ವಿನ್ ಇರ್ತದೆ, ರೈಟ್? ಅಥವಾ ಸೆಲ್ಸಿಯಸ್ ಸ್ಕೇಲಲ್ಲಿ ನೋಡಿದರೆ ಎಷ್ಟಿರ್ತದೆ? 100 ಡಿಗ್ರಿ ಸೆಲ್ಸಿಯಸ್ ಇರ್ತದೆ, ರೈಟ್? ಈಗ ಹೀಟ್ ಎನರ್ಜಿ ಸಪ್ಲೈ ಮಾಡೋದನ್ನು ನಿಲ್ಲಿಸ್ತೇನೆ, ಕೂಲ್ ಮಾಡ್ತಾ ಬರ್ತೇನೆ. ಕೂಲ್ ಮಾಡ್ತಾ ಬಂದ ಹಾಗೆ ವಾಟರ್ ಕೂಲ್ ಆಗಿ 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 ಫ್ರೀಸಿಂಗ್ ಪಾಯಿಂಟ್ ತಲುಪಿತು, ಫ್ರೀಸ್ ಆಗ್ತಾ ಬಂತು. ಈ ಪರ್ಟಿಕ್ಯುಲರ್ ಟೈಮಲ್ಲಿ ಟೆಂಪರೇಚರ್ ನೋಡಿದರೆ ಕೆಲ್ವಿನ್ ಸ್ಕೇಲಲ್ಲಿ ಎಷ್ಟಿರ್ತದೆ? 273.15 ಕೆಲ್ವಿನ್ ಉಂಟು. ಅಥವಾ ಸೆಲ್ಸಿಯಸ್ ಸ್ಕೇಲಲ್ಲಿ ನೋಡಿದರೆ ಎಷ್ಟಿರ್ತದೆ? 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರ್ತದೆ, ರೈಟ್? ಇನ್ನೂ ಕೂಡ ಫ್ರೀಸ್ ಮಾಡ್ತಾನೆ. 0 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದು ನನಗೆ ಸಾಕಾಗಲಿಲ್ಲ, ಮತ್ತು ಕೂಲ್ ಮಾಡ್ತಾ ಬರ್ತೇನೆ. ಟೆಂಪರೇಚರ್ ಕಡಿಮೆ 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 ಆಗ್ತದೆ. ಒಂದು -273.15 ಡಿಗ್ರಿ ಸೆಲ್ಸಿಯಸ್ ತಲುಪುವಾಗ, ಅಂದರೆ 0 ಕೆಲ್ವಿನ್. ಸಿ 373 ಇದ್ದದ್ದು ಕಡಿಮೆ 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 ಆಗಿ 273 ಆಯಿತು. ಮತ್ತು ಕೂಲ್ ಮಾಡ್ತಾ ಬಂದೆ. 273 ಇದ್ದದ್ದು 272, 271, 270, 200, 100, 99, 98, 5, 4, 3, 2, 1, 0 ಬಂತು. 0 ಕೆಲ್ವಿನ್ ಬಂತು. ಅಂದರೆ ಸೆಲ್ಸಿಯಸ್ ಸ್ಕೇಲ್ ಎಷ್ಟಾಗಿರ್ತದೆ? 273 ರೀಚ್ ಆಗುವಾಗಲೇ 0 ಡಿಗ್ರಿ ಸೆಲ್ಸಿಯಸ್ ತಲುಪಿತ್ತು. ಮತ್ತು ಕಡಿಮೆ ಮಾಡ್ತಾ ಬಂದರೆ -1, -2, -3, -4 ಹಾಗೆ ಮೈನಸ್ ಇನ್ಕ್ರೀಸ್ ಆಗಿ 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 -273.15 ಇರ್ತದೆ. ಸಿ ವಿ ಹ್ಯಾವ್ Tk is equal to Tc plus 273.15, right? If Tk is 0, Tc plus 273.15, Tc must be -273.15 ಡಿಗ್ರಿ ಸೆಲ್ಸಿಯಸ್, ರೈಟ್? 0 ಕೆಲ್ವಿನ್ ಅಂತಂದರೆ ಸೆಲ್ಸಿಯಸ್ ಸ್ಕೇಲಲ್ಲಿ ಎಷ್ಟಾಗಿರಬೇಕು? -273.15 ಡಿಗ್ರಿ ಸೆಲ್ಸಿಯಸ್ ಆಗಿರಬೇಕು. ಸೊ ಇದು ಕಡಿಮೆ ಆಗ್ತಾ ಬಂತು, 0 ಕೆಲ್ವಿನ್ ತಲುಪಿತು ಅಂತಾದರೆ ಸೆಲ್ಸಿಯಸ್ ಸ್ಕೇಲಲ್ಲಿ ಎಷ್ಟಾಗಿರ್ತದೆ? -273.15 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿರ್ತದೆ. ಈ ಪರ್ಟಿಕ್ಯುಲರ್ ಟೆಂಪರೇಚರನ್ನು ಆಬ್ಸಲ್ಯೂಟ್ ಝೀರೋ ಟೆಂಪರೇಚರ್ ಅಂತ ಹೇಳೋದು. ಆಬ್ಸಲ್ಯೂಟ್ ಝೀರೋ ಟೆಂಪರೇಚರ್. ಇದನ್ನು ಯಾಕೆ ನಾವು ಡಿಫೈನ್ ಮಾಡ್ತೇವೆ ಅಂತಂದರೆ, ಸಿ ಹೀಟ್ ಎನರ್ಜಿ ಸಪ್ಲೈ ಮಾಡ್ತಾ ಹೋದ ಹಾಗೆ ಮಾಲಿಕ್ಯೂಲ್ಸಿಗೆ ಎನರ್ಜಿ ಸಿಕ್ಕಿತು. ಎನರ್ಜಿ ಸಿಕ್ಕಿದ ಕೂಡಲೇ ಅದು ನಿಂತಲ್ಲಿ ನಿಲ್ಲುವುದಿಲ್ಲ. ನಮಗೆ ಶಕ್ತಿ ಜಾಸ್ತಿ ಬಂತು ಅಂತಾದ ಕೂಡಲೇ ನಾವೇನು ಮಾಡ್ತೇವೆ? ಮೂವ್ ಆಗ್ಲಿಕ್ಕೆ ಶುರು ಮಾಡ್ತೇವೆ. ನಮ್ಮ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತದೆ, ನಾವು ಒಟ್ಟಾರೆ ಮೂವ್ ಆಗ್ಲಿಕ್ಕೆ ಶುರು ಆಗ್ತದೆ. ಹಾಗೆ ಹೀಟ್ ಎನರ್ಜಿಯನ್ನು ಕಡಿಮೆ ಮಾಡ್ತಾ ಬಂದೆ, ಕೂಲ್ ಮಾಡ್ತಾ ಬಂದ ಹಾಗೆ ನಮ್ಮ ಎನರ್ಜಿ ಕಡಿಮೆ 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 ಆಗ್ತಾ ಬರ್ತದೆ,
ಸರಿಯಲ್ಲ. ಈ ಪರ್ಟಿಕ್ಯುಲರ್ ಟೆಂಪರೇಚರ್ ರೀಚ್ ಆಗುವಾಗ ಅಂದರೆ 0 ಕೆಲ್ವಿನ್ ರೀಚ್ ಆಗುವಾಗ ಏನಾಗ್ತದೆ ಅಂತಂದರೆ ಈ ಮಾಲಿಕ್ಯೂಲಿನ ಎನರ್ಜಿ ಫುಲ್ 0 ಆಗಿ ಬಿಡ್ತದೆ, ಅದಕ್ಕೆ ಒಂದು ಚೂರು ಕೂಡ ಎನರ್ಜಿ ಇರುವುದಿಲ್ಲ. ಆ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಪ್ರೆಷರ್ ಒತ್ತಡ 0 ಇರ್ತದೆ, ಆಲ್ಮೋಸ್ಟ್ 0, ಆ್ಯಂಡ್ ವಾಲ್ಯೂಮ್ ಆಫ್ ದ ಮಾಲಿಕ್ಯೂಲ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು 0. ಸೊ ಅದನ್ನು ಮಾಲಿಕ್ಯುಲರ್ ಆಕ್ಟಿವಿಟಿ ಇರುವುದಿಲ್ಲ, ಲೀಸ್ಟ್ ಮಾಲಿಕ್ಯುಲರ್ ಆಕ್ಟಿವಿಟಿ ಅಂದರೆ ಅದಕ್ಕೆ ಯಾವ ಎನರ್ಜಿ ಕೂಡ ಇರದ ಕಾರಣ ಯಾವ ಆಕ್ಟಿವಿಟಿ ಇರುವುದಿಲ್ಲ ಮಾಲಿಕ್ಯೂಲಿಗೆ. ಸೊ ಅಟ್ 0 ಕೆಲ್ವಿನ್ ಆರ್ ಅಟ್ -273.15 ಡಿಗ್ರಿ ಸೆಲ್ಸಿಯಸ್ ಆರ್ ಅಟ್ ಆಬ್ಸಲ್ಯೂಟ್ 0 ಟೆಂಪರೇಚರ್ ಎಲ್ಲವೂ ಒಂದೇ. ವಾಟ್ ಹ್ಯಾಪನ್ಸ್, molecular activity of the molecule will be least and pressure and volume of the molecule will be nearly equal to 0. ಸೊ ಇಷ್ಟು ಗೊತ್ತಿರಬೇಕು. ಎಂತಲ್ಲಾಯಿತು, ಟೆಂಪರೇಚರ್ ಸ್ಕೇಲ್ಸಲ್ಲಿ ವಿ ಹ್ಯಾವ್ 3 ಸ್ಕೇಲ್ಸ್: ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್ ಆ್ಯಂಡ್ ಕೆಲ್ವಿನ್. ಸ್ಟೀಮ್ ಪಾಯಿಂಟ್ ಇನ್ ಡಿಗ್ರಿ ಸೆಲ್ಸಿಯಸ್ ಈಸ್ 100 ಡಿಗ್ರಿ ಸೆಲ್ಸಿಯಸ್, ಐಸ್ ಪಾಯಿಂಟ್ ಈಸ್ 0 ಡಿಗ್ರಿ ಸೆಲ್ಸಿಯಸ್. Steam point in degree Fahrenheit is 212 degree Fahrenheit, ice point is 312 degree Fahrenheit, and relation connecting these two is Tf is equal to 9/5 Tc plus 32. Similarly, we have another scale, Kelvin scale or absolute scale of temperature, where ice point is taken as 273.15 Kelvin and steam point is taken as 373.15 Kelvin, right? So we have defined absolute 0 temperature. What is that? It is the temperature at which molecular activity of the liquid will be least and pressure and volume of the liquid will be nearly equal to 0. It is 0 Kelvin or -273.15 Kelvin. So along with this we have to study 2 graphs. ಎರಡು ಗ್ರಾಫ್ ಸ್ಟಡಿ ಮಾಡಬೇಕು. ಒಂದು ಗ್ರಾಫ್, ದ ಗ್ರಾಫ್ ವಿಚ್ ಕನೆಕ್ಟ್ಸ್ TC ಆ್ಯಂಡ್ TF. ಸಿ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ತೊಗೊಂಡಿದ್ದೇನೆ, ಗ್ರಾಫ್ ಡ್ರಾ ಮಾಡಿದ್ದೀರಿ 10th. ವೈ ಆ್ಯಕ್ಸಿಸಲ್ಲಿ ಡಿಗ್ರಿ ಫ್ಯಾರನ್ಹೀಟ್ ತೊಗೊಳ್ತೇನೆ ನಾನು, ಎಕ್ಸ್ ಆ್ಯಕ್ಸಿಸಲ್ಲಿ ಡಿಗ್ರಿ ಸೆಲ್ಸಿಯಸ್ ತೊಗೊಳ್ತೇನೆ. ನಮಗೀಗ 2 ಪಾಯಿಂಟ್ ಗೊತ್ತುಂಟು. 0 ಡಿಗ್ರಿ ಸೆಲ್ಸಿಯಸ್ ಅಂತಂದರೆ 32 ಡಿಗ್ರಿ ಫ್ಯಾರನ್ಹೀಟ್. ಸೊ ಒಂದು ಪಾಯಿಂಟ್ 0,32. ಓಕೆ, 100 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟಾಗ್ತದೆ? 212 ಡಿಗ್ರಿ ಫ್ಯಾರನ್ಹೀಟ್ ಆಗ್ತದೆ. ಸೊ ಇನ್ನೊಂದು ಪಾಯಿಂಟ್ 100,212, ರೈಟ್. ಈಗ ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಎಕ್ಸ್ ಆ್ಯಕ್ಸಿಸಲ್ಲಿ ತೊಗೊಂಡಿದ್ದೇನೆ ನಾನು. 0, 1, 2, 3, 4, 5, 6 ಅಂತೆಲ್ಲಾಗಿ ಇಲ್ಲಿ 100 ಉಂಟು ಅಂತ ಇಟ್ಕೊಳ್ಳ, 100 ಉಂಟು. ಓಕೆ, ಡಿಗ್ರಿ ಫ್ಯಾರನ್ಹೀಟಲ್ಲಿ 0 ಇಲ್ಲುಂಟು, 1, 2, 3, 4, 5 ಆಗಿ ಇಲ್ಲೆಲ್ಲೋ 32 ಬಂತು ಅಂತ ಇಟ್ಕೊಳ್ಳಿ. ಮತ್ತು 33, 34, 35, 36 ಆಗಿ ಇಲ್ಲೆಲ್ಲೋ 212 ಬಂತು ಅಂತ ಇಟ್ಕೊಳ್ಳೋ. ಹೇಗೆ ಗ್ರಾಫ್ ಡ್ರಾ ಮಾಡೋದು? ಫಸ್ಟ್ ಪಾಯಿಂಟ್ ಮಾರ್ಕ್ ಮಾಡುವ. 0,32, 0 ಎಕ್ಸ್ ಆ್ಯಕ್ಸಿಸಲ್ಲಿ, ವೈ ಆ್ಯಕ್ಸಿಸಲ್ಲಿ 32. ಸೊ ದಿಸ್ ಇಸ್ ದ ಪಾಯಿಂಟ್ 0,32. 100,212, 100 is here, 212 is here, so the point will be somewhere here. This is 100,212. ಸೊ ಎರಡೇ ಪಾಯಿಂಟ್ ಸಿಗೋದು ನಮಗೀಗ. ಎರಡನ್ನು ಜಾಯಿನ್ ಮಾಡಿದರೆ we get a straight line. So this is the graph which shows the variation of TF with TC, or the relation between degree Fahrenheit and degree Celsius scale. Suppose ನಿಮಗೆ ಒಂದು 50 ಡಿಗ್ರಿ ಸೆಲ್ಸಿಯಸ್ಸಿಗೆ ಎಷ್ಟು ಫ್ಯಾರನ್ಹೀಟ್ ಉಂಟು ಅಂತ ನೋಡಬೇಕು. ಹೇಗೆ ನೋಡ್ತೀರಿ? 50 ಅಂತಂದರೆ ಇಲ್ಲೆಲ್ಲೋ ಬರ್ತದೆ. 50 ಡಿಗ್ರಿ ಸೆಲ್ಸಿಯಸ್ ಅಂತಂದರೆ ಇಲ್ಲಿ ಬರ್ತದೆ. ಓಕೆ, ಇದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಇಲ್ಲಿ ಎಷ್ಟು ಬರ್ತದೆ ಅಂತ ನೋಡಿದರೆ ಆಯಿತು. ಗ್ರಾಫ್ ಶೀಟಲ್ಲಿ ನೀವು ಮಾಡಿದರೆ ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗ್ತದೆ. ಸೊ ದಿಸ್ ಗ್ರಾಫ್ ಕನೆಕ್ಟ್ಸ್ TC ಆ್ಯಂಡ್ TF. Another graph to be learned is the graph of pressure versus temperature. Pressure versus temperature in degree Celsius. ನಾವು absolute scale of temperature ಸ್ಟಡಿ ಮಾಡುವಾಗ ಹೇಳಿದ್ದೇವೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಏನಾಗ್ತಾ ಹೋಗ್ತದೆ?
ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತದೆ, ಪ್ರೆಷರ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಟೆಂಪರೇಚರ್ ಕಡಿಮೆ ಆಗ್ತಾ ಹೋದ ಹಾಗೆ, ಹೀಟ್ ಎನರ್ಜಿ ಕಡಿಮೆ ಮಾಡ್ತಾ ಬಂದ ಹಾಗೆ ಎನರ್ಜಿ ಕಡಿಮೆ ಆಗ್ತಾ ಬರ್ತದೆ, ಪ್ರೆಷರ್ ಕೂಡ ಕಡಿಮೆ ಆಗ್ತಾ ಬರ್ತದೆ. ಅಟ್ 0 ಕೆಲ್ವಿನ್ ಅಥವಾ -273.15 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗುವಾಗ ಇಟ್ ಈಸ್ ಕಾಲ್ಡ್ absolute zero temperature. What happens? Pressure will be equal to 0. ಸೊ 0 ಡಿಗ್ರಿ ಸೆಲ್ಸಿಯಸ್ ಅನ್ನು ನಾನು ಎಕ್ಸ್ ಆಕ್ಸಿಸಲ್ಲಿ ತೊಗೊಂಡಿದ್ದೇನೆ, ಸಾರಿ ಟೆಂಪರೇಚರನ್ನು ಎಕ್ಸ್ ಆಕ್ಸಿಸಲ್ಲಿ ತೊಗೊಂಡಿದ್ದೇನೆ, ಪ್ರೆಷರನ್ನು ವೈ ಆಕ್ಸಿಸಲ್ಲಿ ತೊಗೊಂಡಿದ್ದೇನೆ. ಸೊ ದಿಸ್ ವಿಲ್ ಬಿ 0 ಒರಿಜಿನ್ 1 2 3 4 5 6 ಅಂತಾಗಿ ಇಲ್ಲೆಲ್ಲ 100 101 102 ಬರ್ಬೋದು. ಹಾಗೆ ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿ -2 -1 -2 -3 -4 -5 -6 ಆಗಿ ಇಲ್ಲೆಲ್ಲಾದರೂ -273.15 ಉಂಟು ಅಂತ ಇಟ್ಕೊಳ್ಳೋ, ಇಷ್ಟು ದೂರ ಇರೋದಿಲ್ಲ ಇರಲಿ, -273.15 ಡಿಗ್ರಿ ಸೆಲ್ಸಿಯಸ್ ಉಂಟು ಅಥವಾ 0 ಕೆಲ್ವಿನ್ ಅಂತ ಉಂಟು. ನಾವು ಏನಾಯಿತು, ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗ್ತದೆ, ಸ್ಟ್ರೈಟ್ ಲೈನ್ ಬರಬೇಕು. ಟೆಂಪರೇಚರ್ ಕಡಿಮೆ ಆಗ್ತಾ ಹೋದ ಹಾಗೆ ಪ್ರೆಷರ್ ಕಡಿಮೆ ಆಗ್ತಾ ಬರಬೇಕು. -273 ಟೆಂಪರೇಚರಿಗೆ ಪ್ರೆಷರ್ ಎಷ್ಟಿರಬೇಕು, 0 ಇರಬೇಕು. ಸೊ -273 ಟೆಂಪರೇಚರ್ ಇರುವಾಗ ಪ್ರೆಷರ್ ಎಷ್ಟಿರಬೇಕು, 0 ಇರಬೇಕು. ಸೊ ಇಲ್ಲಿ ಒಂದು ಪಾಯಿಂಟ್ ಉಂಟು, ರೈಟ್. 0 ಡಿಗ್ರಿ ಸೆಲ್ಸಿಯಸ್ ಇರುವಾಗ ಒಂದಷ್ಟು ಪ್ರೆಷರ್ ಇರ್ತದೆ, ಸರಿ ಅಲ್ಲ? 0 ಕೆಲ್ವಿನ್ ಅಲ್ಲ, 0 ಡಿಗ್ರಿ ಸೆಲ್ಸಿಯಸ್ಸಿಗಿರುವಾಗ ಒಂದಷ್ಟು ಪ್ರೆಷರ್ ಇರ್ತದೆ. 0 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಟೆಂಪರೇಚರ್ ಮಾಡ್ತಾ ಹೋದರೆ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ರೈಟ್. 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಾಡ್ತಾ ಬಂದರೆ ಪ್ರೆಷರ್ ಡಿಕ್ರೀಸ್ ಆಗ್ತಾ ಬರ್ತದೆ, ಡಿಕ್ರೀಸ್ ಆಯಿತು -273.15 ಬರುವಾಗ ಎಕ್ಸಾಕ್ಟ್ ಪ್ರೆಷರ್ 0 ಆಯಿತು. ದಿಸ್ ಈಸ್ ದ ಗ್ರಾಫ್ which connects pressure and temperature. Okay, in this class what we have learned till now, we have learnt about definition of heat energy, definition of temperature, SI unit of heat energy, SI unit of temperature, and about thermometer, principle of working of thermometer, and 3 units of temperature: degree Celsius, degree Fahrenheit, degree Kelvin, steam point and ice points in various scales, and relation between degree Celsius and degree Fahrenheit, degree Celsius and Kelvin, very important relations, and absolute scale of temperature, and about absolute zero temperature, right? And 2 graphs, one graph which connects TC and TF, the second graph is which connects pressure and temperature. So this is enough for today. Let us continue the concept in the next class. Thank you.